ಈಗ ಅವರು ಜೈಲಿಗೆ ಹೋಗಿದ್ದಾರೆ ಅಂತ ತಾವೆಲ್ಲ ಹೇಳಿದ್ರಿ. ಯಾಕಂದ್ರೆ ನಾವಂತೂ ಟಿ ವಿ ಪೇಪರು ನೋಡ್ತಾನೇ ಇಲ್ಲ. ನಮಗೆ ಅದು ನೋಡೋಕ್ಕೆ ಭಾಳ ಹಿಂಸೆ ಆಗ್ತಾಯಿತ್ತು. ಅದೇ ತಾವೆಲ್ಲ ಹೇಳಿದ ತಮ್ಮ ಮುಖಾಂತರ ನಮಗೆ ಕೆಲವೊಂದು ವರದಿ ಸಿಗ್ತವೆ. ಈಗ ಶಿಕ್ಷೆ ಆಗಿರೋದು ನಮ್ಮ ಪೊಲೀಸರ ಮತ್ತು ನಮ್ಮ ನ್ಯಾಯವಾದಿಗಳ ಒಂದೇನು ಪರಿಶ್ರಮ ಇದೆ. ಅವರು ನ್ಯಾಯಯುತ ಪರಿಶ್ರಮಕ್ಕೆ ಕೋರ್ಟ್ ಮಾನ್ಯತೆ ಕೊಟ್ಟಿದೆ ಅಂತ ನಾನು ನಂಬ್ತಿದ್ದೀನಿ. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಯಾವ ರೀತಿ ಆಗಬೇಕಂದ್ರೆ, ನನ್ನ ಮಗ ಏನು ನೋವು ಕಿರ್ಚಾಟ ಇದೆಲ್ಲ ಮಾಡಿದ್ದಾನೆ, ಅದರ ಅನುಭವ ಅವ್ರಿಗೆ ಆಗಬೇಕು. ಆ ಅನುಭವ ಒಬ್ಬ ಮನುಷ್ಯನಿಗೆ ಒಬ್ಬನಿಗೆ ಸಣ್ಣನವನು, ಅವನು ಏನು ದೊಡ್ಡ ಇದಲ್ಲ, 33 ವರ್ಷದನು, ಆ ಹುಡುಗನಿಗೆ ಈ ರೀತಿ ಹಿಂಸೆ ಕೊಟ್ಟಿದಾರಲ್ಲ, ಅವ್ರಿಗೂ ಕೂಡ ಆ ರೀತಿ ಹಿಂಸೆ ಕೊಟ್ಟ ಶಿಕ್ಷೆ ಆಗಬೇಕು ಅಂತಾನೆ. ಈ ಜೈಲು ಪಾಯಲು ಜೀವಾವಧಿ ಶಿಕ್ಷೆ ಅಲ್ಲ, ಅದ್ರ ಜೊತೆಗೆ ದಿನನಿತ್ಯ ಅವ್ರಿಗೆ ಈ ಶಿಕ್ಷೆ ಕೊಡಬೇಕು. ನನ್ನ ಮಗನಿಗೆ ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಗಾಯ ಆಗಿದೆ, ಅದೇ ರೀತಿ ಅವ್ರಿಗೆ ಗಾಯ ಆಗಬೇಕು, ಕರೆಂಟ್ ಶಿಕ್ಷೆ ಕೊಡಬೇಕು, ಶಾಕ್ ಕೊಡಬೇಕು. ಅವ್ರು ಏನು ತಗೊಂಡು ಹೊಡೆದಾರೆ ಅವ್ನು ತಗೊಂಡ ಹೊಡಿಬೇಕು. ಅವರು ಅಲ್ಲಿದ್ದಾರೆಲ್ಲ ಆ ರೀತಿ ಜನಸಾಮಾನ್ಯರ ಮುಂದೆ ಒಂದು ಕಲ್ಲು ತೂರಂಗೆ ಹೊಡಿಬೇಕು. ಎಲ್ಲ ಸಾರ್ವಜನಿಕರು ಸೇರಿ, ಅದು ಯಾವುದೋ ದೇಶದಲ್ಲಿ ಇದೆ ಅಂತೆ, ಕಲ್ಲಿಲ್ಲೇ ಹೊಡೆದು ಇದನ್ನು ಕೂದಲು ಆ ಥರ ಕಲ್ಲಿಂದ ಹೊಡೆದು ಅವ್ರನ್ನ ಸಾಯಿಸ್ಬೇಕು. ಆ ಥರ ಶಿಕ್ಷೆ ಆಗುತ್ತೆ. ಅಂಥ ನೋವು ನಮಗಾಗಿದೆ. ನಾವು ಮಾನವೀಯವಾಗಿ ನನ್ನ ಮನುಷ್ಯತ್ವ ಕಳ್ಕೊಳಕ್ಕೆ ನಾನು ತಯಾರಿಲ್ಲ. ಆದರೆ ಆದ ನೋವಿನ ಬೆಲೆ ಇದು ಕಟ್ಟೋಕ್ಕಾಗೋದಿಲ್ಲ. ನಮಗೆ ಎಷ್ಟು ನರಳಿದ್ದೀವಿ, ಎಷ್ಟು ಆಗ್ತಾಯಿದೆ ಮನೆಯಲ್ಲಿ. ನನ್ನ ಸೊಸೆ ಏನು ತ್ರಾಸು ಪಡ್ತಾಯಿದ್ದಾಳೆ, ನಮ್ಮ ತಾಯಿ ಅದನ್ನು ಮೊಮ್ಮಗಿಲ್ಲದೆ ಅದು ಜೀವನ ಹೋಗಿದೆ. ಇವತ್ತು ಅದಕ್ಕೆ ಸ್ಟ್ರೋಕ್ ಆಗಿದೆ. ಅದು ಕೈ ಕಾಲ ಆಡ್ತಿಲ್ಲ, ಉಣ್ತಿಲ್ಲ, ತಿಂತಿಲ್ಲ, ಹೆಂಗೋ ಬದುಕೊಂಡಿತ್ತು ಆ ಮುದುಕಿ. ಒಂದಿಷ್ಟು ಏನೋ ಮಾಡ್ಕೊಂಡಿದ್ವಿ. ಈಗ ಅದೂ ಹೋಗಿದೆ. ಅದನ್ನು ದೇಖರೇಖೆ ಮಾಡೋದು ಎಲ್ಲಿ? ಈ ಕಡೆ ಸೊಸೆ ನೋಡ್ಕೊಳ್ಳೋದು ಎಲ್ಲಿ? ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ಹೆಂಗೆ? ನಮ್ಮ ಮನೆತನ ನಡೆಸೋದು ಹೆಂಗೆ? ಇದೊಂದು ದೊಡ್ಡ ನಮಗೆ ತಲೆನೋವಾಗಿ ಬಿಟ್ಟಿದೆ. ಮಾಧ್ಯಮದವರು ಇಲ್ಲಿಂದ ತಮ್ಮೆಲ್ಲರ ಒತ್ತಾಸೆಯಿಂದನೂ ಕೂಡ ಸರ್ಕಾರ ಮತ್ತು ಎಲ್ಲರ ಇದರಿಂದ ಅವ್ರಿಗೆ ಈ ಪರಿಣಾಮಕ್ಕೆ ಅವ್ರಿಗೆ ಈ ಲೆವೆಲಿಗೆ ಬಂದಿದೆ ಅಂತ ನಮ್ಮ ಭಾವನೆ. ಪತ್ರಿಕೆಯರಿರ್ಬೋದು, ಟಿ ವಿ ಮಾಧ್ಯಮದಿರ್ಬೋದು, ಪೊಲೀಸರಿರ್ಬೋದು, ಸರ್ಕಾರ ಎಲ್ಲರೂ ಒಂದೇ ಗಟ್ಟಿ ನಿರ್ಧಾರ ತಗೊಂಡಿದ್ದರಿಂದ ಅವ್ರಿಗೆ ಈ ಶಿಕ್ಷೆ ಆಗಿದೆ ಅಂತ ನನಗೆ ಅನಿಸುತ್ತೆ. ಎಲ್ಲರಿಗೂ ನಾನು ಈ ಮೂಲಕ ಸರ್ಕಾರಕ್ಕಿರ್ಬೋದು, ಪೊಲೀಸರಿಗಿರ್ಬೋದು, ಟಿ ವಿ ಮಾಧ್ಯಮದರಿಗಿರ್ಬೋದು, ಪತ್ರಿಕೆ ಇರಬೇಕು, ಎಲ್ಲ ಅಭಿಮಾನಿಗಳೇನು ಕರ್ನಾಟಕ ತುಂಬ ನಮ್ಮ ಮಗನ ಪರವಾಗಿ ಎಲ್ಲ ಏನು ಇದನ್ನು ಮಾಡಿದ್ದಾರೆ, ಸ್ಟ್ರೈಕ್ ಮಾಡಿದ್ದಾರೆ, ಅವ್ರಿಗೆಲ್ಲರೂ ಕೂಡ ನಾನು ಅತ್ಯಂತ ಕಳಕಳಿಯಿಂದ ಅವರಿಗೆ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ. ಇಂಥ